ಜನ್ಮ ಜಾತಕದಲ್ಲಿ ನಾವು ತಿಥಿ ಬಗ್ಗೆ ನೋಡೋಣ. ಇವತ್ತಿನ ವಿಷಯ ಬಂದ್ಬಿಟ್ಟು ತಿಥಿ ಮಹತ್ವ ಏನು. ಇಂದಿನ ಇದರಲ್ಲಿ ನಾನು ಪಂಚಾಂಗ ಮತ್ತು ಇನ್ನೊಂದು ಸತಿ ಲೋಡ್ ಮಾಡಿದ್ದೆ. ಇವತ್ತು ತಿಥಿದು ಇದು ಮಾಡಿದ್ದೀನಿ, ತಿಳ್ಕೊಳೋಣ ಬನ್ನಿ. ಜನ್ಮ ಜಾತಕದಲ್ಲಿ ತಿಥಿಯನ್ನು ಮುಖ್ಯವಾಗಿ ಸೂರ್ಯ ಮತ್ತು ಚಂದ್ರರ ಸಂಬಂಧ, ಚಾಂದ್ರ ಇದನ್ನು ಮಾನದಂಡವಾಗಿ ನೋಡ್ತೇವೆ. ಇದು ಜನನ ಸಮಯದಲ್ಲಿ ಮನಸ್ಥಿತಿ, ಸಂವೇದನೆ, ನಮ್ಮ ಪ್ರತಿಕ್ರಿಯಾಶೀಲತೆ ಮತ್ತು ನಮ್ಮ ದಿನಚರ್ಯದ ಲಯ ಅಂದರೆ ಆಗು ಹೋಗುಗಳು ಅಂತ ಅರ್ಥ ಮಾಡ್ಕೊಳೋದಕ್ಕೆ ನಾವು ತಿಥಿಯನ್ನು ಉಪಯೋಗಿಸ್ಕೊತೀವಿ. ಮತ್ತು ತಿಥಿ ಅಂದರೆ ಸೂರ್ಯ ಮತ್ತು ಚಂದ್ರರ 12 ಡಿಗ್ರಿ ಆದ ತಕ್ಷಣ ಒಂದು ತಿಥಿಯಾಗಿ ಇನ್ನೊಂದು ತಿಥಿ ಬರುತ್ತೆ. ಅದನ್ನು ನಾವು ಚಾಂದ್ರಮಾನದ ಒಂದು ದಿವಸ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇದು ವೈದಿಕ ಕಾಲಜ್ಞಾನ ಅಂದರೆ ನಾವು ಹಿಂದೂ ಸಂಪ್ರದಾಯದಲ್ಲಿ ಸ್ಥಿರ ಕ್ಯಾಲೆಂಡರ್ ದಿನಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿ ನಾವು ತಿಥಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ನೋಡ್ಬೋದು. ತಿಥಿನ ಯಾವ ಉದ್ದೇಶಕ್ಕೋಸ್ಕರ ನೋಡ್ತೀವಿ? ಒಂದು ತಿಥಿ ಸಾಮಾನ್ಯವಾಗಿ 3 ಉದ್ದೇಶಕ್ಕೆ ನೋಡ್ತೀವಿ. ಒಂದು ಮುಹೂರ್ತ ಇಡೋದಕ್ಕೆ, ಯಾವುದಾದ್ರೂ ಆಗಲಿ ಗೃಹ ಪ್ರವೇಶ, ಮದುವೆ, ಮುಂಜಿ, ಇಂಥವು ನಾಮಕರಣ, ಇಂಥವಕ್ಕೆಲ್ಲ ಮುಹೂರ್ತ ಇಡೋದಕ್ಕೆ ನೋಡ್ತೀವಿ. ಮತ್ತು ಶುಭ ಅಶುಭ ನಿರ್ಣಯನ ಯಾವ ರೀತಿ ಅಶುಭದ್ದೇ ಆಗಲಿ ಶುಭದ್ದೇ ಆಗಲಿ ಏನೇ ಕೆಲಸ ಮಾಡಬೇಕು ಅಂದರೆ ಅದಕ್ಕೂ ಸತ ನೋಡ್ತೀವಿ. ಮತ್ತು ಕೆಲವೊಂದು ತಿಥಿಗಳಿಂದ ಈ ಗುದ್ಲಿ ಪೂಜೆನಂತೆ, ಪ್ರಮಾಣ ವಚನನಂತೆ, ಈ ಥರ ಏನಾದರೂ ಒಂದು ಈ ವಿಶೇಷ ಇದ್ದರೆ ದೇವಸ್ಥಾನ ಕಟ್ಟೋದು, ಈ ಥರದ್ದೆಲ್ಲ ಇರುತ್ತಲ್ವ. ಯಾವುದಕ್ಕಾದರೂ ಅಡಿಪಾಯ ಹಾಕೋದು, ಇಂಥದಕ್ಕೆಲ್ಲ ನಾವು ತಿಥಿಗೆ ನಾವು ತುಂಬ ಪ್ರಾಮುಖ್ಯತೆ ಒಳ್ಳೆ ತಿಥಿ ದಿವಸ ಮಾಡಬೇಕು ಅಂತ ನಾವು ಪರಿಗಣನೆಗೆ ನಾವು ತಿಥಿನ ತಗೊತೀವಿ. ಮತ್ತು ಜಾತಕದಲ್ಲಿ ಏನಾಗುತ್ತೆ, ಮನೋಭಾವ ಸೂಚಕವ ಅನ್ನೋದು ನಮ್ಮ ಮನಸ್ಸು ಏಕೆ ಕೆಲಸ ಮಾಡುತ್ತೆ, ನಮ್ಮ ಆಸೆಗಳೇನು, ನಮ್ಮ ಪ್ರತಿಕ್ರಿಯೆ ಏನು ಅನ್ನೋದು ನಮ್ಮ ತಿಥಿ ಯಾವತ್ತು ಹುಟ್ಟಿರ್ತೀವೋ ಅದ್ರ ಮೇಲೆ ಹೋಗುತ್ತೆ. ಇವಾಗ ಅಷ್ಟಮಿ ದಿವಸ ಹುಟ್ಟಿದರೆ ಏನಾಗುತ್ತೆ, ಅಮಾವಾಸ್ಯೆ ದಿವಸ ಹುಟ್ಟಿದರೆ ಏನಾಗುತ್ತೆ, ಆವಾಗ ಭಾವನಾತ್ಮಕ ಸ್ಥಿರತೆ ಅನ್ನೋದು ಹೇಗೆ ಏರುಪೇರಾಗ್ತಾ ಇರುತ್ತೆ ಹುಣ್ಣಿಮೆ ದಿವಸ ಹುಟ್ಟಿದರೆ ಅನ್ನೋದು ನಿಮ್ಗೆ ಈ ರೀತಿ ಹೇಳಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅಂದ್ಕೊತೀವಿ. ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ದೃಢ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಸತ ನಾವು ನೋಡ್ಕೋಬೋದಾಗುತ್ತೆ. ಒಂದು ನೋಡಿ, ದಶಮಿ ತಿಥಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ದಶಮಿ ತಿಥಿ ದಿವಸ ಹುಟ್ಟಿದರೆ ಏನಾಗುತ್ತೆ ಅನ್ನೋದು. ಇವಾಗ ಹುಣ್ಣಿಮೆ ದಿವಸ ಹುಟ್ಟಿದರೆ ಮನಸ್ಸು ತುಂಬ ಏರುಪೇರಿರುತ್ತೆ ಅಂತ ಹೇಳಿದ್ವಿ. ಅಮಾವಾಸ್ಯೆ ದಿವಸ ಹುಟ್ಟಿದರೆ ಅದು ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅಯ್ಯೋ ಅಮಾವಾಸ್ಯೆ ದಿವಸನಾ ಅಂತ. ಅಷ್ಟಮಿ ದಿವಸ ಹುಟ್ಟಿದರೆ ಕ್ಷಯ ತಿಥಿ ಅನ್ನೋದು ಆಗುತ್ತೆ. ಅಲ್ಲಿ ನಿಮಗೆ ಅಷ್ಟಮಿ ಅಂದರೆ ಏನೋ ಕೃಷ್ಣ ಹುಟ್ಟಿದಾನಲ್ವ, ಆ ರೀತಿ ಕೃಷ್ಣಂಗೆ ಏನೇನಾಯಿತು, ಬಾಲಾರಿಷ್ಟಗಳು ಬಂತು. ಆವಾಗ ನಾವು ನೋಡಬೇಕಾಗುತ್ತೆ. ಚಂದ್ರನಿಂದ 8ನೇ ಮನೆಯಲ್ಲಿ ಲಗ್ನದಿಂದ ಇದ್ದು ಚಂದ್ರ ಮತ್ತು ಅಷ್ಟಮಿ ದಿವಸನೂ ಹುಟ್ಟಿದರೆ ಅವಾಗ ಒಂದು ಸ್ವಲ್ಪ ತೀವ್ರತೆ ಜಾಸ್ತಿ ಇರ್ಬೋದು. ತಿಥಿಯಿಂದ ನಾವು ಇನ್ನೂ ತಿಳ್ಕೊಳೋದಿದೆ. ತಿಥಿ ಲಾರ್ಡ್ ಇಂದ ನಾವು ಮದುವೆ ಅನ್ನೋದು ಹೇಗೆ ಮಾಡಿಕೊಂಡ್ರೆ ಅಲ್ಲಿ ಫಲ ಏನು ಅನ್ನೋದನ್ನು ನಾವು 7ನೇ ಮನೆಯಿಂದ ನೋಡ್ತೀವಿ. ಅದಲ್ಲದೆ ತಿಥಿ ಲಾರ್ಡಿಂದ ಸತ ನಾವು ನೋಡ್ಬೋದಾಗಿರುತ್ತೆ. ಯಾವ ಗ್ರಹ ತಿಥಿಗೆ ಸಂಬಂಧಪಟ್ಟಂತೆ ಯಾವ ಗ್ರಹ ಇದೆ ಅಂತ ನೋಡ್ಬೋದು. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ತಿಥಿ ಅಧಿಪತಿ ಏನು ಸೂಚಿಸುತ್ತೆ ಅಂದರೆ, ಒಂದು ತಿಥಿಗೆ ಒಂದು ಅಧಿಪತಿ ಇರುತ್ತೆ ಮತ್ತು ದೇವತೆ. ಅಧಿಪತಿ ಅಂದರೆ ಅದರ ದೇವತೆ ಅನ್ನೋದು ಇರುತ್ತೆ. ಆ ತಿಥಿ ದಿವಸ ಹುಟ್ಟಿರೋರು ಆ ಸಂಬಂಧದ ಅಧಿಪತಿ ಅಥವಾ ದೇವತೆಯನ್ನು ಪ್ರಭಾವಕ್ಕೆ ಒಳಗಾಗ್ತಾರೆ. ನಮಗಲ್ಲಿ ಏನಾದರೂ ತಿಥಿ ದಿವಸ ಹುಟ್ಟಿರೋದು ನಾವು ಆ ತಿಥಿಯ ಯೋಗ ಪಡಿಬೇಕು ಅಂದರೆ, ಗುಣಗಳನ್ನ ಪಡಿಬೇಕು ಅಂದರೆ ಆ ಶಕ್ತಿ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು ಎಲ್ಲ ಮಾಡೋದ್ರಿಂದ ಆ ಗುಣಗಳು ನಮಗೆ, ಆ ಶಕ್ತಿ ಗುಣಗಳು ನಮಗೆ ಹೆಚ್ಚಾಗುತ್ತೆ ಅನ್ನೋದು. ಉದಾಹರಣೆಗೆ ಏನು ಗೊತ್ತಾ, ತಿಥಿ ಅಧಿಪತ್ಯ
ಬಳಸ್ಕೊಂಡು ಆ ದಿನದ್ದು ಆ ಜನ್ಮ ಕಾಲದ್ದು ಮತ್ತು ಆ ಶಕ್ತಿ ಗುಣನ ಕಾರ್ಯಗಳನ್ನು ಬಳಸ್ಕೊಂಡು ಜೀವನದಲ್ಲಿ ಏಳ್ಗೆ ಯಾವ ರೀತಿ ನಮ್ಮ ಮನಸ್ಸಿನ ಪ್ರವೃತ್ತಿ ಅನುಸೂಚಿಸುತ್ತೆ, ನಾವು ಯಾವ ರೀತಿ ಏಳ್ಗೆ ಹೊಂದಬಹುದು ಅನ್ನೋದು ತಿಳ್ಕೊಬೋದಾಗುತ್ತೆ. ಮತ್ತು ತಿಥಿಯ ಗ್ರಹದ ಅಧಿಪತ್ಯ ಅನ್ನೋದು ಇದೆಯಲ್ಲ, ಕೆಲವೊಂದು ಪುಸ್ತಕಗಳಲ್ಲಿ ನೇರವಾಗಿ ಕೊಟ್ಟಿರ್ತಾರೆ, ಕೆಲವೊಂದು ಇದರಲ್ಲಿ ಕೊಟ್ಟಿರೋದಿಲ್ಲ. ನಾವು ಪ್ರತಿಯೊಂದು ತಿಥಿಗೂ ನಾವು ಪಾಡ್ಯದಿಂದ ಅಮಾವಾಸ್ಯೆ ತನಕ ತಿಥಿಗೂ ಅಧಿಪತಿ ಇರ್ತಾರೆ ಅಂತ ಹೇಳ್ಬೋದು. ತಿಥಿಯ ಅಧಿಪತಿ ಏನು ಹೇಳುತ್ತೆ ಅಂದರೆ, ನಮ್ಮ ಜನ್ಮ ಸಮಯದ್ದು ಮನೋಭಾವಗಳು. ಇವತ್ತು ಚೌತಿ ದಿವಸ ಹುಟ್ಟಿದರೆ ಗಣಪತಿ ಅಂತ ಹೇಳ್ತೀವಿ, ಆಯಿತಾ. ಆ ರೀತಿ ನಾವು ನೋಡ್ಕೋಬೇಕಾಗುತ್ತೆ. ನಮ್ಮ ಆಸೆಗಳೇನು, ನಮ್ಮ ಸಂಬಂಧಗಳು ಅಂದರೆ ಮನುಷ್ಯನಿಗೆ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಇರುತ್ತೆ, ನಮ್ಮ ಮನಸ್ಸಿನಲ್ಲಿ ಆ ಸಂಬಂಧಗಳ ಬಗ್ಗೆ ಪ್ರವೃತ್ತಿ ಯಾವ ರೀತಿ ಇರುತ್ತೆ, ಮತ್ತು ನಮ್ಮ ಮನಸ್ಸಿನ ಭಾವನಾತ್ಮ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅನ್ನೋದನ್ನು ಸಹ ನಾವು ಅಂದಾಜು ಮಾಡ್ಬೋದು. ಮತ್ತು ತಿಥಿಯಿಂದ ನಮಗೆ ಎಂಥ ಸಂಗಾತಿ ಸಿಗ್ತಾರೆ, ಮದುವೆ ಖಚಿತ ಆಗುತ್ತೆ. ಕೆಲವೊಂದು ಸತಿ ಜಾತಕದಲ್ಲಿ 7ನೇ ಮನೆ ಅಧಿಪತಿ ಚೆನ್ನಾಗಿಲ್ಲ ಅಂದರು, 7ನೇ ಭಾವ ಚೆನ್ನಾಗಿಲ್ಲ ಅಂದ್ರೂ ನಾವು ಮದುವೆ ಸಂಗಾತಿ ನೋಡಬೇಕು ಅಂದರೆ ತಿಥಿ ಲಾರ್ಡಿಂದ ನೋಡಿದಾಗ ನಾವು ಜೀವನದಲ್ಲಿ ಮದುವೆ ಆಗಲ್ಲ ಅನ್ನೋದು ಕೆಲವೊಂದು ಇದ್ರೂ ತಿಥಿ ಲಾರ್ಡಿಂದ ನಮಗೆ ಮದುವೆ ಆಗೋ ಚಾನ್ಸಸ್ ಇರುತ್ತೆ, ಡೈವರ್ಸುಗಳು ಆಗೋ ಚಾನ್ಸಸ್ ಇರುತ್ತೆ. ಒಂದಕ್ಕಿಂತ ಹೆಚ್ಚು ತಿಥಿ ಲಾರ್ಡ್ ಕೆಟ್ಟಿದ್ರೆ ಏನು ದೋಷ ಉಂಟಾಗುತ್ತೆ ಅನ್ನೋದನ್ನು ಸತತ ತಿಳ್ಕೊಬೋದು. ಇದು ಸಂಜಯ್ ರಾತ್ ಅನ್ನೋರು ಉತ್ತರ ಭಾರತದವರು, ಅವರು ಫೇಮಸ್ ಅಸ್ಟ್ರಾಲಜರ್, ಅವರು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನು ಇವಾಗ ಪಾಡ್ಯಮಿಯಿಂದ ಹೇಳ್ಕೊಂಡು ಬರ್ತೀನಿ. ಪಾಡ್ಯಮಿಗೆ ಬ್ರಹ್ಮ ಹೊಸ ಕೆಲಸ ಆರಂಭ ಮಾಡೋದು, ಹೊಸ ಯುಗ ಅಂತ. ದ್ವಿತೀಯ ಅಂದರೆ ವಿಷ್ಣು ದೇವತೆ, ಸ್ಥಿರತೆಯು ಇರುತ್ತೆ ಜನರಲ್ಲಿ. ತೃತೀಯ ಅಂದರೆ ಶಿವ, ಧೈರ್ಯ ಅಂತ. ಮತ್ತು ತೃತೀಯ ದಿವಸ ಗೌರಿಗೂ ಹೇಳ್ತೀವಿ. ಚತುರ್ಥಿ ಗಣಪತಿ, ಅಡೆತಡೆ ನಿವಾರಣೆಗೆ ನಾವು ಚತುರ್ಥಿನ ಯೂಸ್ ಮಾಡ್ತೀವಿ. ಪಂಚಮಿ ದಿವಸ ನಾಗಶಕ್ತಿ ಆರಾಧನೆ ಮಾಡೋದಕ್ಕೆ. ಚಲನೆ ಒಳಶಕ್ತಿ ಅನ್ನೋದು ನಮ್ಮ ಇದರಲ್ಲಿ ಮನಸ್ಸುಗಳಲ್ಲಿ ಒಳಶಕ್ತಿ ಯಾವ ರೀತಿ ಇರುತ್ತೆ ಅಂತ. ಷಷ್ಠಿ ದಿವಸ ಕಾರ್ತಿಕೇಯನ ಇದು ಮಾಡ್ತೀವಿ, ಧೈರ್ಯ ಶೌರ್ಯ ಇದಕ್ಕೆ ಉಪಯೋಗ ಆಗುತ್ತೆ. ಸಪ್ತಮಿ ದಿವಸ ಸೂರ್ಯನ ನಾಯಕತ್ವ ಗುಣಗಳನ್ನ ಹೆಚ್ಚಿಸ್ಕೊಳಕ್ಕೆ ಇದು ಮಾಡ್ತೀವಿ. ಅಷ್ಟಮಿ ದಿವಸ ದುರ್ಗಾದೇವಿ ರಕ್ಷಣೆ ಕೇಳ್ತೀವಿ. ಅಷ್ಟಮಿ ದಿವಸ ಏನೇ ತೊಂದರೆ ಆದರೂ ನಮಗೆ ರಕ್ಷಣೆ ಕೊಡು ತಾಯಿ ಅಂತ ಕೇಳ್ತೀವಿ. ನವಮಿ ದಿವಸ ಹುಟ್ಟಿರೋರು ಲಕ್ಷ್ಮೀನ ಆರಾಧನೆ ಮಾಡಿಕೊಂಡ್ರೆ ಭಾಗ್ಯನ ವೃದ್ಧಿನ ಹೆಚ್ಚು ಮಾಡ್ಕೋಬೋದು ಅಂತ ಹೇಳ್ತೀವಿ. ದಶಮಿ ದಿವಸ ಹುಟ್ಟಿದವರು ಧರ್ಮ ಮತ್ತು ಗುರುಗಳ ಧರ್ಮದೇವತೆಯನ್ನು ಮತ್ತು ಗುರುಗಳನ್ನ ಆರಾಧನೆ ಮಾಡ್ಕೋಬೋದು. ಕರ್ತವ್ಯ ಪಾಲನೆಗೆ ನಾವು ಇದನ್ನು ದಶಮಿ ತಿಥಿಯಿಂದ ಉಪಯೋಗ ಆಗುತ್ತೆ. ಏಕಾದಶಿ ತಿಥಿ ವಿಷ್ಣು ದೇವರು, ಅದು ಶುದ್ಧ ಭಕ್ತಿ ಅನ್ನೋದು ತೋರಿಸುತ್ತೆ. ದ್ವಾದಶಿ ದಿವಸ ಏನು ಮಾಡ್ತೀವಿ ಅಂದರೆ ವಿಷ್ಣುವಿನ ಆರಾಧನೆ ಮಾಡ್ತೀವಿ. ಈ ಥರ ಹುಣ್ಣಿಮೆ ಅಮಾವಾಸ್ಯೆಗೂ ಯೂಸ್ ಮಾಡ್ತೀವಿ. ಪಾಡ್ಯಗೆ ರವಿ, ನೀವು ಆವಾಗಲೇ ಸ್ಕ್ರೀನ್ ಇದರಲ್ಲಿ ನೋಡಿದ್ರಿ ಅನಿಸುತ್ತೆ. ದ್ವಿತೀಯಗೆ ಚಂದ್ರ ಅಧಿಪತಿ ಆಗ್ತಾನೆ ಗ್ರಹ. ತೃತೀಯಗೆ ಕುಜ, ಚೌತಿಗೆ ಬುಧ, ಪಂಚಮಿಗೆ ಗುರು, ಷಷ್ಠಿಗೆ ಶುಕ್ರ, ಸಪ್ತಮಿಗೆ ಶನಿ, ಅಷ್ಟಮಿಗೆ ರಾಹು ಆಗ್ತಾನೆ. ಮತ್ತು ನವಮಿಯಿಂದ ಏನಾಗುತ್ತೆ, ರವಿ, ದಶಮಿಗೆ ಚಂದ್ರ, ಏಕಾದಶಿಗೆ ಕುಜ, ದ್ವಾದಶಿಗೆ ಬುಧ, ತ್ರಯೋದಶಿಗೆ ಗುರು, ಚತುರ್ದಶಿಗೆ ಶುಕ್ರ, ಹುಣ್ಣಿಮೆಗೆ ಶನಿ ಹಾಕ್ತಾರೆ, ಅಮಾವಾಸ್ಯೆಗೆ ರಾಹು ಹಾಕ್ತಾರೆ. ಇವಾಗ ಅಷ್ಟಮಿಗೆ ಮತ್ತು ಅಮಾವಾಸ್ಯೆಗೆ ರಾಹು ಹಾಕ್ತಾರೆ. ಕೇತುಗಳಿಗೆ ಇಲ್ಲಿ ಸ್ಥಾನ ಇಲ್ಲ. ಇಲ್ಲಿ ಗ್ರಹ ದೇವತೆ, ಯಾವ ಗ್ರಹ ದೇವತೆ ಆ ತಿಥಿ ದಿವಸ ಗ್ರಹ ಏನಾಗುತ್ತೆ ರೂಲ್ ಮಾಡುತ್ತೆ ಅಂತ ಹೇಳ್ಬೋದು. ನಾವು ಈ ಗ್ರಹದ ಆಧಿಪತ್ಯ ತಿಥಿ ಇದಿರುತ್ತಲ್ಲ, ಆ ಗ್ರಹ ಯಾವುದು ಆಧಿಪತ್ಯ ಇರುತ್ತೋ ಜಾತಕಗಳಲ್ಲಿ ಅವು ಸತ ಯೋಗ ಉಂಟು ಮಾಡುತ್ತೆ. ನಾವು ಯಾವ ವಾರ ಹುಟ್ಟಿದ್ದೀವಿ, ಯಾವ ತಿಥಿ ದಿವಸ ಹುಟ್ಟಿದ್ದೀವಿ, ಇವು ತುಂಬ ಇಂಪಾರ್ಟೆಂಟು ಆಗುತ್ತೆ. ಆದ್ದರಿಂದ ಇಂತಿಂಥ ತಿಥಿ ದಿವಸ ಇಂತಿಂಥ ದೇವತೆನ ಪೂಜೆ